ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನಲ್ಲಿದ್ದರು. ಸೋಮನಾಥ ದೇವಸ್ಥಾನ ಕಟ್ಟಿಸಿ 75 ವರ್ಷಗಳಾದವು. ಸುವರ್ಣ ಮಹೋತ್ಸವ, ವಿಶೇಷ ಪೂಜೆ ಪುನಸ್ಕಾರಗಳ ನಡೆದವು. 12 ನವೆಂಬರ್ 1947 ಸೋಮನಾಥ ದೇವಸ್ಥಾನ ಪುನರ್ ನಿರ್ಮಾಣಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ನಿರ್ಧಾರ ಮಾಡಿತ್ತು. 1951 ಮೇ 11ನೇ ತಾರೀಕು ಆಗ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿದ್ರು. 75 ವರ್ಷ ಆಯಿತು. 2026 ಮೇ 11 ಇವತ್ತಿಗೆ 75 ವರ್ಷ. ನರೇಂದ್ರ ಮೋದಿ ಮಾತಾಡಿದ್ರು ಈ ಸಂದರ್ಭದಲ್ಲಿ, ಕೇಳಿಸ್ಕೊಳ್ಳಿ. राष्ट्रीय साथियों, 75 साल पहले आज के ही दिन सोमनाथ मंदिर की पुनर्स्थापना ये कोई साधारण अवसर नहीं था. अगर 1947 में भारत आजाद हुआ था तो 1951 में सोमनाथ की प्राण प्रतिष्ठा ने भारत की स्वतंत्र चेतना का उद्घोष किया था. आजादी के समय सरदार साहब ने 500 से ज्यादा रियासतों को जोड़कर एक भारत का आधुनिक स्वरूप गढ़ा था. तो साथ ही सोमनाथ के पुनर्निर्माण से उन्होंने दुनिया को बताया था, भारत केवल आजाद नहीं हुआ है, भारत अपने प्राचीन गौरव को पुनः हासिल करने के मार्ग पर भी अब आगे बढ़ चुका है. साथियों, जब मैं पिछली बार यहां आया था तब मैंने कहा था, जिसके नाम में ही सोम अर्थात अमृत जुड़ा हो उसे नष्ट कौन कर सकता है. इतिहास के लंबे कालखंड में इस मंदिर ने कितने ही आक्रमण झेले. महमूद गजनवी, अलाउद्दीन खिलजी जैसे अनेक आक्रांत आए. लुटेरों ने सोमनाथ मंदिर का वैभव मिटाने का प्रयास किया. वो सोमनाथ को एक भौतिक ढांचा मानकर उससे टकराते रहे. बार बार इस मंदिर को, इस ढांचे को तोड़ा गया और ये बार बार बनता रहा. हर बार उठ खड़ा होता रहा क्योंकि तोड़ने वालों को मालूम नहीं था. ಇಂಟ್ರಡಕ್ಷನ್ ಅಲ್ಲೂ ಹೇಳ್ತಾ ಇದ್ದಾನೆ, ಸೋಮನಾಥ ಮಂದಿರವನ್ನು ನೋಡಿ ಹೆಮ್ಮೆ ಪಡುವುದಕ್ಕೆ, ಅಯೋಧ್ಯೆಯ ರಾಮ ಮಂದಿರವನ್ನು ನೋಡಿ ಹೆಮ್ಮೆ ಪಡುವುದಕ್ಕೆ, ಅಥವಾ ಕಾಶಿಯಲ್ಲಿ ವಿಶ್ವನಾಥನ ಕಾರಿಡಾರ್ ನೋಡಿ ಹೆಮ್ಮೆ ಪಡುವುದಕ್ಕೆ ನೀವು ಕಡ್ಡಾಯವಾಗಿ ಹಿಂದೂನೇ ಆಗಿರಬೇಕು, ಆಸ್ತಿಕರೇ ಆಗಿರಬೇಕು, ಆಯಾ ದೇವರುಗಳ ಮೇಲೆ ನಂಬಿಕೆ ಇಟ್ಕೊಂಡವರೇ ಆಗಿರಬೇಕು, ಯಾವುದೂ ಆಗಿರಬೇಕಿಲ್ಲ. ಇವೆಲ್ಲ ಭಾರತೀಯತೆಯ ಪುನರುತ್ಥಾನದ ಸಂಕೇತಗಳಿವು. ಭಾರತೀಯರಾಗಿದ್ದರೆ ಸಾಕು ಇವುಗಳನ್ನು ನೋಡಿ ಹೆಮ್ಮೆ ಪಟ್ಕೊಳ್ಳೋದಕ್ಕೆ. ಆಸ್ತಿಕರು ಆಗಿರಬೇಕಾಗಿಲ್ಲ ರೀ. ದ್ಯಾಟ್ಸ್ ವಾಟ್ ಮೈ ಪಾಯಿಂಟ್ ಈಸ್. ಹೊರಗಿನಿಂದ ಬಂದಂಥವರು ಅದೆಷ್ಟು ದಾಳಿ ಮಾಡಿ ಹೊಡೆದು ಬೀಳಿಸಿದರೂ ಕೂಡ ನಾವು ಹಠ ಬಿಡದೆ ವಾಪಸ್ ಕಟ್ಕೊಂಡಿದ್ದೀವಿ. ಇಷ್ಟೇ ಇದರ ಸಂಕೇತ. ಮಣ್ಣಲ್ಲಿ ಮಣ್ಣುಗೂಡಿಸಬೇಕು ಅನ್ನುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ವಿಫಲಗೊಳಿಸಿದ್ದೇವೆ. ಅಷ್ಟೇ ಇದರ ಸಂಕೇತ. 1026ರಿಂದ ಮೊಹಮ್ಮದ್ ಘಜ್ನಿ ಸತತವಾಗಿ 17 ಸಲ ದಾಳಿ ಮಾಡ್ದ ಇದರ ಮೇಲೆ. 17 ಸಲ. 1143ರಿಂದ 1172 ತನಕ ಕುಮಾರಪಾಲ ರಾಜ ಇದರ ಮರು ನಿರ್ಮಾಣ ಮಾಡ್ದ. ನಿಮ್ಮ ಹತ್ರ ಸೈನಿಕ ಶಕ್ತಿ ಜಾಸ್ತಿ ಇದೆ, ಆಯುಧಗಳು ಜಾಸ್ತಿ ಇದ್ದಾವೆ, ಬಂದು ಬೀಳಿಸ್ತೀರಲ್ಲಪ್ಪ,
ಟೈಮ್ ನೋಡ್ಕೊಂಡು ನಾವು ವಾಪಸ್ ಕಟ್ತೀವಿ ಅಂತ. 1299 ಅಲಾವುದ್ದೀನ್ ಖಿಲ್ಜಿಯ ಸೇನಾಧಿಪತಿ ಉಲುಗ್ ಖಾನ್ ಮತ್ತೆ ದಾಳಿ ಮಾಡಿ ಇದನ್ನು ಕೆಡವುದ. 1300ರಲ್ಲಿ ಜಲೋರೆ ದೊರೆ ಕಣ್ಣದ ದೇವ ಸೋಮನಾಥದ ಶಿವಲಿಂಗವನ್ನು ರಕ್ಷಣೆ ಮಾಡಿದ. 1395 ದೆಹಲಿ ಸುಲ್ತಾನರ ಅಡಿಯಲ್ಲಿ ಜಫರ್ ಖಾನ್ ಈ ದೇವಸ್ಥಾನದ ಮೇಲೆ ದಾಳಿ ಮಾಡಿ ಕೆಡವಾಕದ. 1331ರಿಂದ 1351 ತನಕ ಇದನ್ನು ಮತ್ತೆ ಕಟ್ಟಲಾಗಿತ್ತು. ಸೌರಾಷ್ಟ್ರದ ರಾಜ ಮಹಿಪಾಲ ದೇವಸ್ಥಾನದ ಮರು ನಿರ್ಮಾಣ ಮಾಡಿದ್ದ. ಅದಾದ ಮೇಲೆ ದೆಹಲಿ ಸುಲ್ತಾನರ ಅಡಿಯಲ್ಲಿ ಜಫರ್ ಖಾನ್ ದಾಳಿ ಮಾಡಿದ್ದು. 1451 ಮೊಹಮ್ಮದ್ ಬೇಗಡ ಈ ದೇವಸ್ಥಾನದ ಮೇಲೆ ದಾಳಿ ಮಾಡಿ ಮತ್ತೆ ಧ್ವಂಸ ಮಾಡಿದ. 1783ರಲ್ಲಿ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಸೋಮನಾಥ ದೇವಸ್ಥಾನದ ಮರು ನಿರ್ಮಾಣ ಮಾಡಿದ್ಲು. ಮರಾಠ ರಾಣಿ. ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡಿದ್ದು ಕೂಡ ಅಹಲ್ಯಾಬಾಯಿ ಹೋಳ್ಕರ್. ಕೆಲವರು ವಾದ ಮಾಡ್ತಾರೆ ಭಾರತ ಎಲ್ಲಿತ್ತು 1947 ಆಗಸ್ಟ್ 15ಕ್ಕಿಂತ ಮುಂಚೆ ಭಾರತವೇ ಆಗಿರಲಿಲ್ಲ. ಇದು ಸಣ್ಣ ಸಣ್ಣ ಸಂಸ್ಥಾನಗಳು ರಾಜರು ಅವ್ರವ್ರ ಪಾಡಿಗೆ ಅವ್ರು ಆಳ್ಕೊಂಡಿದ್ರಪ್ಪ ಅಂತಾರೆ. ನಾನು ಕೇಳೋದು ಅದನ್ನೇ. ಅಹಲ್ಯಾಬಾಯಿ ಹೋಳ್ಕರ್ ಕಾಶಿಗೆ ಹೋಗಿ ಯಾಕ್ರಿ ದೇವಸ್ಥಾನ ಕಟ್ಟಿಸ್ಬೇಕಾಗಿತ್ತು? ಇದೊಂದು ದೇಶವಾಗಿರದೆ ಹೋಗಿದ್ರೆ ಅಲ್ವಾ? ಗುಜರಾತಿಗೆ ಹೋಗಿ ಸೋಮನಾಥ ದೇವಸ್ಥಾನವನ್ನು ಯಾಕೆ ಮರು ನಿರ್ಮಾಣ ಮಾಡಬೇಕಾಗಿತ್ತು ಅಹಲ್ಯಾಬಾಯಿ ಹೋಳ್ಕರ್? 1706 ಔರಂಗಜೇಬನ ಆದೇಶದ ಮೇರೆಗೆ ಸಂಪೂರ್ಣವಾಗಿ ಧ್ವಂಸ ಆಯಿತು ಸೋಮನಾಥ ದೇವಸ್ಥಾನ. ಅಷ್ಟೂ ಸಲ ಮರು ನಿರ್ಮಾಣ ಮಾಡಿದ್ದ ದೇವಸ್ಥಾನ ಸಂಪೂರ್ಣವಾಗಿ ಧ್ವಂಸ ಆಯಿತು. 1947 ಸೋಮನಾಥ ದೇಗುಲ ಟ್ರಸ್ಟ್ ಸರ್ದಾರ್ ವಲ್ಲಭಭಾಯಿ ಪಟೇಲರ ನೇತೃತ್ವದಲ್ಲಿ ಈ ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡಿತು. ಅದಕ್ಕೆ ಬಹಳ ವಿರೋಧಗಳಿದ್ವು. ಭಾರತೀಯತೆಯ ಪುನರುತ್ಥಾನದ ಪರಿಕಲ್ಪನೆ ಸರ್ದಾರ್ ವಲ್ಲಭಭಾಯಿ ಪಟೇಲರಿಗಿತ್ತು. ಅನ್ಫಾರ್ಚುನೇಟ್ಲಿ ಅವರ ಜೊತೆಗಿದ್ದ ಅನೇಕರಿಗಿರಲಿಲ್ಲ. ಒಂದು ಸಂದೇಶ ರೀ. 1947 ಆಗಸ್ಟ್ 15ಕ್ಕೆ ಭಾರತ ಸ್ವತಂತ್ರವಾಯಿತು ಅಂದ್ರೆ ಅದರ ಅರ್ಥ ಏನು? 200 ವರ್ಷ ನಮ್ಮ ಮೇಲೆ ಆಳ್ವಿಕೆ ಮಾಡಿದ್ದ ಬ್ರಿಟಿಷರನ್ನು ಓಡಿಸಿ ನಾವು ನಮ್ಮ ದೇಶದ ನಿಯಂತ್ರಣ ನಮ್ಮ ಕೈಯಲ್ಲಿ ಅಂತ ಘೋಷಿಸಿಕೊಂಡ್ವಿ ಅಂತಲ್ವಾ? 200 ವರ್ಷ. ಇಟ್ ಟೆಲ್ಸ್ ಅಬೌಟ್ ಇದು ಯಾವುದರ ಬಗ್ಗೆ ಹೇಳುತ್ತೆ? ಈ ನಾಗರಿಕತೆಯ ಬಗ್ಗೆ ಹೇಳುತ್ತದು. ದೇ ಆರ್ ಫೈಟರ್ಸ್ ಅನ್ನೋದನ್ನು. ಹಾಗೆ ದೇ ಆರ್ ಫೈಟರ್ಸ್ ಅನ್ನೋದನ್ನು ಹೇಳುವುದು ಸೋಮನಾಥ ದೇವಸ್ಥಾನ. ಇನ್ಯಾರದ್ದೋ ಪವಿತ್ರ ಸ್ಥಳ, ಪ್ರಾರ್ಥನಾ ಸ್ಥಳ, ಅದನ್ನು ಒಡೆದು ಅದರ ಮೇಲೆ ಏನೋ ಕಟ್ಟುವಂಥದ್ದಲ್ಲಪ್ಪ ಸಂಸ್ಕೃತಿ. ಹಂಗಂತ ನಮ್ಮನ್ನು ಬಿಡುವಂಥದ್ದು, ನಮ್ಮ ದೇವಸ್ಥಾನ, ನಮ್ಮ ಪೂಜಾ ಸ್ಥಳ, ನಮ್ಮ ಆರಾಧನಾ ಸ್ಥಳಗಳನ್ನು ಬಿಡುವಂಥದ್ದು ಈ ಸಂಸ್ಕೃತಿ ಅಲ್ಲ. ಅದರ ಸಂಕೇತ ಸೋಮನಾಥ ದೇವಸ್ಥಾನ, ಅದರ ಸಂಕೇತ ಅದು. ಅದೇ ಹೇಳಿದ್ನಲ್ಲ, ಅಂದರೆ ಆಗ ಪ್ರಧಾನಿಯಾಗಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ವಿರೋಧ ಇತ್ತು ಇದರ ಮರು ನಿರ್ಮಾಣ ಮಾಡೋದಕ್ಕೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಪತ್ರ ಬರೀತಾರವರು, ಹೋಗಬೇಡಿ ನೀವು ಅದಕ್ಕೆ. ಅದನ್ನು ಪ್ರಸ್ತಾಪ ಮಾಡಿದ್ರು ಪ್ರಧಾನಮಂತ್ರಿಗಳು. ಕೇಳಿಸ್ಕೊಳ್ಳಿ. हमारे यहाँ राष्ट्रीय स्वाभिमान से जुड़े विषयों पर भी राजनीति होती रही. सोमनाथ खुद इसका सबसे बड़ा उदाहरण है. आजादी के बाद पहले दायित्वों में से एक था कि सोमनाथ मंदिर का पुनरुद्धार करते. इसलिए सरदार वल्लभ भाई पटेल और डॉक्टर राजेंद्र प्रसाद जी, उन्होंने इसके लिए इतने प्रयास किए. लेकिन हम सब जानते हैं उन्हें इसके लिए नेहरू जी द्वारा कितना विरोध झेलना पड़ा. मैं आज इसके विस्तार में नहीं जाऊंगा, लेकिन ये सरदार साहब की इच्छा शक्ति थी कि इतने विरोध के बावजूद सरदार साहब डिगे नहीं. सोमनाथ मंदिर का पुनर्निर्माण भी हुआ और देश ने सदियों के कलंक को भी धो दिया. दुर्भाग्य से देश में ऐसी शक्तियां आज भी प्रभावी हैं जिन्हें राष्ट्रीय स्वाभिमान से ज्यादा तुष्टीकरण जरूरी लगता है. राम मंदिर निर्माण जैसे अवसरों पर भी हमने देखा है किस तरह राम मंदिर निर्माण का भी विरोध किया गया.
हमें ऐसी मानसिकता से सावधान रहना है। इस तरह की संकुचित राजनीति को हमें पीछे छोड़ना होगा। हमें विकास और विरासत को साथ लेकर के आगे बढ़ना होगा। ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಸೋಮನಾಥ ದೇವಸ್ಥಾನದ ಮರು ನಿರ್ಮಾಣ ಮಾಡಬೇಕು ಅನ್ನಿಸ್ತು, ನೆಹರು ಅವರಿಗೆ ಬೇಡ ಅಂತ ಅನ್ನಿಸ್ತು. ಯಾರು ಸರಿ ಯಾರು ತಪ್ಪು ಅವರವ್ರ ಜಾಗದಲ್ಲಿ ನಿಂತ್ಕೊಂಡು ನೋಡಬೇಕಾಗತ್ತೆ. ಆವಾಗಷ್ಟೇ ದೇಶ ವಿಭಜನೆ ಆಗಿತ್ತು. ಮತ್ತೊಮ್ಮೆ ಎಲ್ಲಿ ಹಿಂದೂ ಮುಸ್ಲಿಂ ತಿಕ್ಕಾಟಕ್ಕೆ ಇದು ಕಾರಣ ಆಗುತ್ತೋ ಅನ್ನುವ ಚಿಂತೆ ಇದ್ದದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ. ಹೊರಗಿನಿಂದ ಬಂದವರು ಬೀಳಿಸಿದ್ದನ್ನು ನಾವು ಇಲ್ಲಿರುವವರು ವಾಪಸ್ ಕಟ್ಕೊಂಡ್ರೆ ಯಾಕೆ ಮುಸ್ಲಿಮರಿಗೆ ಹರ್ಟ್ ಆಗಬೇಕು ಅನ್ನೋ ಚಿಂತನೆ ಸರ್ದಾರ್ ವಲ್ಲಭಭಾಯಿ ಪಟೇಲರಿಗಿತ್ತು. ಸಹಜ ಅಲ್ವಾ ಅದು? ಈಗ ಜಲಿಯನ್ ವಾಲಾಬಾಗ್ನಲ್ಲಿ ನೂರಾರು ಜನರನ್ನು ಮುಂದೆ ನಿಂತು ಕೊಲ್ಲಿಸಿದ ಜನರಲ್ ಡಯರ್ನ ಬೈದರೆ ಭಾರತದ ಕ್ರಿಶ್ಚಿಯನ್ರಿಗೆ ಬೇಜಾರಾಗತ್ತಾ? ಆಗತ್ತಾ? ಇಲ್ಲ. ಅವನೊಬ್ಬ ದುಷ್ಟ ಅಂತಾರೆ, ದುಷ್ಟ ಅವನು. ಹಂಗೆ ಔರಂಗಜೇಬನನ್ನು ಬೈದರೆ ಯಾರಿಗೋ ಯಾಕೆ ಬೇಜಾರಾಗಬೇಕು? ಇತಿಹಾಸವನ್ನು ಇತಿಹಾಸದಂತೆ ನೋಡಬೇಕು. ಇತಿಹಾಸದ ಬಗ್ಗೆ ಸ್ಪಷ್ಟತೆ ಇದ್ದಾಗ ಭವಿಷ್ಯದ ಬಗ್ಗೆ ಸ್ಪಷ್ಟತೆ ಇರುತ್ತೆ. ಎಲ್ಲಿಂದ ಬಂದಿದ್ದೀವಿ ಅನ್ನೋದರ ಬಗ್ಗೆ ನಮಗೆ ಕ್ಲಾರಿಟಿ ಇದ್ದಾಗ ಎಲ್ಲಿಗೆ ಹೋಗಬೇಕು ಅನ್ನೋ ಕ್ಲಾರಿಟಿ ಇರುತ್ತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.